ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಏಲಾಪುತ್ರನ ಉಪದೇಶದಂತೆ ವಾಸುಕಿಯು ತನ್ನ ಸಹೋದರಿಯನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡುತ್ತಾ ಅವಳನ್ನು ಜರತ್ಕಾರುವಿಗೆ ಕೊಡಲು ಸಂಕಲ್ಪಿಸಿದುದು ಎಂಬ 39ನೆಯ ಅಧ್ಯಾಯಕ್ಕೆ ಸ್ವಾಗತ. ಶೌನಕ ಆಮೇಲೆ ನಾಗರೆಲ್ಲರೂ ಏಲಾಪತ್ರನ ಮಾತಿಗೆ ಸಂತೋಷಿಸಿ ಭಲೆ ಭಲೆ ಎಂದು ಆತನನ್ನು ಕೊಂಡಾಡಿದರು. ಅದು ಮೊದಲು ವಾಸುಕಿಯು ತನ್ನ ತಂಗಿಯನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡುತ್ತಾ ಬಂದನು. ಆಮೇಲೆ ಕೆಲವು ಕಾಲಕ್ಕೆ ದೇವಾಸುರರೆಲ್ಲ ಸೇರಿ ಸಮುದ್ರವನ್ನು ಕಡೆಯುವುದಕ್ಕೆ ಆರಂಭಿಸಿದಾಗ ಸರ್ಪರಾಜನು ಬಲಾಧಿಕನೂ ಆದ ವಾಸುಕಿಯು ಕಡೆಕೋಲಿನ ಹಗ್ಗವಾಗಿದ್ದನು. ಆ ಸಮುದ್ರ ಮಥನ ಕಾರ್ಯವೆಲ್ಲ ಮುಗಿದ ಮೇಲೆ ದೇವತೆಗಳು ತಮಗೆ ಮಹೋಪಕಾರ ಮಾಡಿದ ವಾಸುಕಿಯನ್ನು ಕರೆದುಕೊಂಡು ಬ್ರಹ್ಮದೇವನಲ್ಲಿಗೆ ಹೋಗಿ, ಪ್ರಭು, ಈ ವಾಸುಕಿಯು ಮಾತೃಶಾಪಕ್ಕೆ ಭಯಪಟ್ಟು ಸದಾ ಕೊರಗಿ ಕೃಶನಾಗುತ್ತಿರುವನು. ತನ್ನ ಜ್ಞಾತಿಗಳಾದ ಸರ್ಪಗಳಿಗೆಲ್ಲ ಕ್ಷೇಮವನ್ನು ಕೋರಿ ಅದಕ್ಕಾಗಿ ಕಷ್ಟಪಡುತ್ತಿರುವನು. ಆದುದರಿಂದ ಇವನ ಮನಸ್ಸಿನ ಶಲ್ಯವನ್ನು ನೀಗಿಸುವುದಕ್ಕೆ ನೀನಲ್ಲದೆ ಬೇರೆ ಸಮರ್ಥರಿಲ್ಲ. ಈ ನಾಗರಾಜನು ದೇವತೆಗಳಾದ ನಮಗೆಲ್ಲ ಹಿತವನ್ನು ಉಂಟು ಮಾಡಿದನು. ನೀನು ಇವನ ಮನೋವ್ಯಾಕುಲತೆಯನ್ನು ನೀಗಿಸಬೇಕು ಎಂದರು. ಅದಕ್ಕೆ ಆ ಬ್ರಹ್ಮನು, ಓ ದೇವತೆಗಳಿರ, ಇದಕ್ಕೆ ಮೊದಲೇ ಏಲಾಪತ್ರನು ನಿಮಗೆ ತಿಳಿಸಿದ ಮಾರ್ಗಗಳೆಲ್ಲ ನಾನು ಮನಃಪೂರ್ವಕವಾಗಿ ಹೇಳಿದುದೇ ಹೊರತು ಕೇವಲ ಆಪ್ಯಾಯನಾರ್ಥವಾಗಿ ಹೇಳಿದುದಲ್ಲ. ಅದಕ್ಕೆ ಕಾಲವು ಬರುವುದು. ಆಗ ವಾಸುಕಿಯು ನಾನು ಹೇಳಿದಂತೆ ನಡೆಸಲಿ. ಅಂದರೆ ಅವನು ತನ್ನ ಸಹೋದರಿಯಾದ ಜರತ್ಕಾರುವನ್ನು ಆ ಜರತ್ಕಾರು ಮುನಿಗೆ ಕೊಟ್ಟು ವಿವಾಹ ಮಾಡಲಿ. ಅದರ ಮೇಲೆ ಧರ್ಮರತರಾದ ನಾಗರಿಗೆ ಅಪಾಯವು ತಪ್ಪಿ ಅವರಲ್ಲಿ ಪಾಪಾತ್ಮರು ಮಾತ್ರ ನಾಶ ಹೊಂದುವರು. ಜರತ್ಕಾರುವೆಂಬ ಆ ಬ್ರಾಹ್ಮಣನು ಆಗಲೇ ಹುಟ್ಟಿ ಉಗ್ರ ತಪಸ್ಸಿನಲ್ಲಿ ಇರುವನು. ಅವನು ವಾಸುಕಿಯಲ್ಲಿಗೆ ಶೀಘ್ರದಲ್ಲಿಯೇ ಬರುವನು. ಏಲಾಪತ್ರನು ನಿಮಗೆ ಹೇಳಿದ ಮಾತುಗಳೆಲ್ಲ ವಾಸ್ತವವೇ ಎಂದನು. ತಾಯಿಯ ಶಾಪದಿಂದ ವ್ಯಾಕುಲನಾಗಿದ್ದ ವಾಸುಕಿಗೆ ಬ್ರಹ್ಮನ ಮಾತುಗಳಿಂದ ಬಹಳ ತೃಪ್ತಿಯುಂಟಾಯಿತು. ತನ್ನ ಸಹೋದರಿಯನ್ನು ಜರತ್ಕಾರು ಮುನಿಗಾಗಿ ಬಹಳ ಜಾಗರೂಕತೆಯಿಂದ ರಕ್ಷಿಸಿಕೊಂಡಿದ್ದನು. ಮತ್ತು ಆಗಲೇ ಸರ್ಪಗಳನ್ನೆಲ್ಲ ಕರೆಸಿಕೊಂಡು, ಎಲೈ ನಾಗರೆ, ಎಂಥವರಿಗೂ ವಶನಾಗದ ಜರತ್ಕಾರುವು ಕನ್ಯಾರ್ಥಿಯಾಗಿ ಬರುವ ಸಂಗತಿಯು ನಿಮಗೆ ತಿಳಿದೊಡನೆ ನನಗೆ ಬಂದು ತಿಳಿಸಬೇಕು ಎಂದು ಹೇಳಿ ಆ ಮಹರ್ಷಿಯ ಆಗಮನವನ್ನು ನಿರೀಕ್ಷಿಸುತ್ತಿರುವಂತೆ ಎಲ್ಲ ನಾಗರಿಗೂ ಕಟ್ಟಾಜ್ಞೆ ಮಾಡಿದನು. ಇದು 39ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.